ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಜ್ಞಾನ ಸಂಪಾದನೆ ಮತ್ತು ಜ್ಞಾನ ಪ್ರಸಾರ ಶಿಕ್ಷಕನ ಎರಡೂ ಕಣ್ಣುಗಳಿದ್ದಂತೆ. ಎಲ್ಲ ವೃತ್ತಿಗಳಲ್ಲಿ ಶಿಕ್ಷಕ ವೃತ್ತಿ ಅತ್ಯಂತ ಶ್ರೇಷ್ಠವಾದದ್ದು. ಗುರುವಿನ ಸ್ಥಾನ ಹೊಂದಿರುವ ಶಿಕ್ಷಕರು ತಮ್ಮ ವೃತ್ತಿಯ ಗೌರವವನ್ನು ಕಾಪಾಡಿಕೊಂಡು ಮಕ್ಕಳಿಗೆ ವಿದ್ಯಾರ್ಜನೆ ಮಾಡಬೇಕೆಂದು ಗಚ್ಚಿನ ಮಠದ ಶಿವಬಸವ ಸ್ವಾಮೀಜಿ ಹೇಳಿದ್ದಾರೆ. ಇನ್ನು ಗಚ್ಚಿನ ಮಠದ ಸಭಾಂಗಣದಲ್ಲಿ ತಾಲೂಕಾಡಳಿತ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ವತಿಯಿಂದ ಹಮ್ಮಿಕೊಳ್ಳಲಾದಂತಹ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರ ಸನ್ಮಾನ ಸಮಾರಂಭದ ಸಾನ್ನಿಧ್ಯ ವಹಿಸಿ ಮಾತನಾಡಿದವರು, ಶಿಕ್ಷಕರ ದಿನವನ್ನ ನನ್ನ ದಿನಾಚರಣೆಯಿಂದ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಒಂದು ಅರ್ಥಪೂರ್ಣವಾಗಿರತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂತಕ್ಕಂಥದನ್ನ ಸರ್ವಪಲ್ಲಿ ರಾಧಾಕೃಷ್ಣರು ಜಗತ್ತಿಗೆ ನಾಡಿಗೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು. ಆದರ್ಶದ ಬದುಕು ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂಥ ಮತ್ತು ಈ ನಾಡಿನ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕ್ಷೇತ್ರ ಯಾವುದಿದ್ರೆ ಅದು ಶಿಕ್ಷಕನ ಕ್ಷೇತ್ರ ಅಂತಕ್ಕಂಥದ್ದು ನಾವೆಲ್ಲ ಗಮನದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನನ್ನಂತ ಒಬ್ಬ ಸ್ವಾಮಿಗೆ ಕೂಡ ಒಬ್ಬ ಮಾಸ್ತರ ಕಲಿಸಿಕೊಟ್ಟಿರ್ತಕ್ಕಂಥದ್ದು, ಇವತ್ತು ಜಗದ್ಗುರು ಪೀಠಿಗೆ ಏರಿರ್ತಕ್ಕಂಥವ್ರು ಮಾಸ್ತರ ಕಲಿಸಿಕೊಟ್ಟಿರ್ತಕ್ಕಂಥದ್ದು, ಈ ದೇಶವನ್ನ ಆಳ್ತಕ್ಕಂಥ ಭಾರತ ದೇಶದ ಪ್ರಧಾನಮಂತ್ರಿಗೆ ಕೂಡ ಒಬ್ಬ ಶಿಕ್ಷಕನೇ ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದು, ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು ಕೂಡ ಒಬ್ಬ ಶಿಕ್ಷಕ ಅಂತಕ್ಕಂಥದ್ದು. ಇಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಾಗ ಆ ಕ್ಷೇತ್ರಕ್ಕೆ ಕಳಂಕ ಬಾರದಾಗ ಬದುಕನ್ನು ತಾವು ಸಾಕ್ಷಿದ್ರೆ ಆ ಒಂದು ವೃತ್ತಿಗೆ ಘನತೆ ಮತ್ತು ಗೌರವತೆಯನ್ನು ಬರ್ತದೆ ಅಂತಕ್ಕಂಥ ನಾವೆಲ್ಲ ನೆನಪಿಟ್ಕೋಬೇಕು. ಆಗಲೇ ತಹಸೀಲ್ದಾರ್ ಸರ್ ಮಾತನ್ನು ಬಳಸಿ ನಿರ್ಮಾಣದಲ್ಲಿ ಯಾವುದಾದ್ರೂ ಕ್ಷೇತ್ರ ತನ್ನ ಮೌಲ್ಯವನ್ನು ಇನ್ನೂ ಉಳಿಸ್ಕೊಂಡಿದೆ ಅಂದ್ರೆ ಅದು ಶಿಕ್ಷಣ ಕ್ಷೇತ್ರ ಮಾತ್ರ. ಶಿಕ್ಷಣ ಕ್ಷೇತ್ರ ಮಾತ್ರ. ಇವತ್ತು ಶಿಕ್ಷಕರ ವೃತ್ತಿ ಇದೆಯಲ್ಲ, ಅದು ಪವಿತ್ರವಾಗಿರುವಂತ ವೃತ್ತಿ. ಪವಿತ್ರ ಅನ್ನುವಂತ ಶಬ್ದ ಎಷ್ಟು ವೈಟ್ಫುಲ್ ಇದೆಲ್ಲ, ಅದು ಶಬ್ದಕ್ಕಿಂತ ಆಚೆಗೆ ಅಂತ ಒಳ್ಳೆ ಗೌರವದ ವೃತ್ತಿ ಅಂದ್ರೆ ಶಿಕ್ಷಕರ ವೃತ್ತಿ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಜಾಬ್ ಯಾವ್ದಾದ್ರು ಇದ್ರೆ ಅದು ಶಿಕ್ಷಕರ ವೃತ್ತಿ. ನಮ್ಮ ಕೌಲುಗುಡದ ಅಜ್ಜವರು ಹೇಳಿದ್ರು, ಈ ದೇಶದಲ್ಲಿ ಒಬ್ಬ ಧೀರ ಸನ್ಯಾಸಿ ಇರ್ಬೋದು, IAS ಆಫೀಸರ್ ಇರ್ಬೋದು, KS ಆಫೀಸರ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಕರಿಂದ ಅಕ್ಷರ ಜ್ಞಾನವನ್ನು ಪಡೆದಂತ ವ್ಯಕ್ತಿಗಳ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಯುವ ಮುಖಂಡ ಚಿದಾನಂದ ಸವದಿ ಮಾತನಾಡಿದ್ದು ಹೀಗೆ. ವಿದ್ಯಾದಾನ ಮಾಡಿ ಇವತ್ತು ಸಮಾಜದೊಳಗೆ ಉನ್ನತ ಹುದ್ದೆಗೆ ಕಲಿಸಿಕೊಡ್ತಕ್ಕಂಥ ಕೀರ್ತಿವನ್ನು ತಾವೆಲ್ಲರೂ ಕೂಡ ಇವತ್ತು ಸೇರಿದ್ದೀರಿ. ನಮ್ಮೆಲ್ಲ ತಂದೆ ತಾಯಿ ಸಮರ್ಥರಾಗಿರ್ತಕ್ಕಂಥ ತಾವೆಲ್ಲರಿಗೂ ಕೂಡ ಶಿಕ್ಷಕ ದಿನಾಚರಣೆಯ ಒಂದು ಶುಭಾಶಯವನ್ನು ಸಂದರ್ಭದಲ್ಲಿ ಕೂಡ ಬಯಸ್ತೀವಿ. ಮುಖ್ಯವಾಗಿ ಒಂದು ಸ್ಥಾನವನ್ನು ಗಳಿಸಿಕೊಂಡಿರ್ತಕ್ಕಂಥವ್ರು ಯಾರಾದ್ರೂ ಇಲ್ಲ, ಅದು ಶಿಕ್ಷಕರಿಗೆ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಬಹುಶಃ ಇವತ್ತು ಈ ವೇದಿಕೆ ಮೇಲೆ ನಿಂತು ನಾನು ಮಾತಾಡಲಿಕ್ಕೆ ಕಾರಣೀಭೂತರು ಕೂಡ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ. ಬಹುಶಃ ಇವತ್ತು ನಾವು ವಿದ್ಯಾದಾನ ಮಾಡಿ ಸಾಮಾಜಿಕ ಸಂಸ್ಕಾರವನ್ನು ಕೊಟ್ಟು ನಮ್ಮ ವಿದ್ಯಾವಂತರನ್ನಾಗಿ ಮಾಡಿ ಸಮಾಜದಲ್ಲಿ ತಲೆ ಎತ್ತಿ ನಡೀಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಶಿಕ್ಷಕರ ಬಹುಶಃ ನಮ್ಮ ಜೀವನವನ್ನು ಬಿದ್ದು ಹೋಗುವವರೆಗೂ ಕೂಡ ಅವರ ಋಣವನ್ನು ನಾವು ಯಾವತ್ತೂ ಕೂಡ ತೀರ್ಸಕ್ಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಬಹುಶಃ ಇವತ್ತು ನಮ್ಮ ಜೀವನದೊಳಗ ನಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೆದೇ ಇರ್ತಕ್ಕಂಥ 3 ವ್ಯಕ್ತಿಗಳು ಯಾರಾದ್ರೆ ಅದು ನಮ್ಮ ಜನ್ಮ ಪಟ್ಟಿರ್ತಕ್ಕಂಥ ತಂದೆ ತಾಯಿ, ನಮ್ಮ ಶಿಕ್ಷಣ ಪಟ್ಟಿರ್ತಕ್ಕಂಥ ಶಿಕ್ಷಕರು ಒಳ್ಳೆ ಸಂದರ್ಭ. ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಪುರಸಭೆ ಅಧ್ಯಕ್ಷೆ ಶಿವಲೀಲಾ ಬೂಟಾಳಿ ಮಾತನಾಡಿದ್ದು, ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಿಗೆ, ವಿವಿಧ ಸಾಧಕ ಶಿಕ್ಷಕರಿಗೆ ತಾಲೂಕು ಆಡಳಿತದಿಂದ ಸನ್ಮಾನಿಸಲಾಗಿದ್ದು, ಸಮಾರಂಭದಲ್ಲಿ ಪುರಸಭೆಯ ಉಪಾಧ್ಯಕ್ಷೆ ಭುವನೇಶ್ವರಿ ಯಕ್ಕಂಚಿ, ತಹಸೀಲ್ದಾರ್ ಸಿದ್ದರಾಮ ಬೋಸಗಿ, ತಾಲೂಕು ಪಂಚಾಯತ್ ಅಧಿಕಾರಿ ಶಿವಾನಂದ ಕಲ್ಲಾಪುರ್ ಸೇರಿದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ MB ಮೋರಟಗಿ ಮತ್ತು ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ವಾಗಮೋರೆ, BV ನ್ಯೂಸ್ ಕನ್ನಡ, ಅಥಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.